ಲೇ ಸೋದರ ಮಾವ, ಅಬ್ಬೆ ನಿನಗೆ ಪೂರ್ತಿ ಸಂಪ್ರದಾಯ ಹೇಳಲಿಲ್ಲ. ನಾನು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಸೂಲಿಗಿತ್ತಿ ಹೊರಗೆ ಬಂದು ನಿನ್ನ ಕಿವಿ ಒಳಗೆ ನಿನಗೆ 3ನೇ ಸೊಸೆ ಹುಟ್ಟಿದಾಳೆ ಅಂತ ಹೇಳ್ತಾಳೆ. ಹಾಗೆ ನಿಮ್ಮಕ್ಕ ಹೆತ್ತಿರೋದು ಹೆಣ್ಣೆ ಅಂತಾಳೆ. ಈ ಜೋಡು ನಳಿಕೆ ಕೋವಿಯಿಂದ ಅಂಗಡದಲ್ಲಿಟ್ಟಿರೋ ಕೊಳಗದಲ್ಲಿ ಗೊಂಡು ಹಾರಿಸ್ಬೇಕು. ಸಿಂಹ ವಂಶದ ಹಿರಿ ಸೊಸೆ ವಾರಸ್ದಾರನೇ ಕೊಡಕ್ಕಾಗ್ಲಿಲ್ಲ ಅನ್ನೋದು ಹಳ್ಳಿಗೂ ಗೊತ್ತಾಗ್ಬೇಕು. ಶಶಿ, ಹೋಗು, 2 ಗುಂಡು ಹಾರಿಸು. ಹೋಗು. ಕಂದ, ಓನು ನನ್ ಬಂಗಾರ, ಅಜ್ಜಿ ಬಂದಿದ್ದೀನಿ ನೋಡು. ಬಾರ, ನಾನು ಹಾರಿಸ್ತಾರ. ಇಲ್ಲ, ಎಷ್ಟು ಮುತ್ತೋಗಿದೆ. ಈಶ್ವರ, ನಮ್ಮೆಲ್ಲರ ಪ್ರಾರ್ಥನೆಯನ್ನು ನೆರವೇರಿಸ್ಬಿಟ್ಟೆ. ನಿನ್ನ ಎಷ್ಟು ಕೊಂಡಾಡಿದ್ರು ಸಾಲದು. ಧರ್ಮ, ನಮ್ಮನೆಗೆ ಮುದ್ದು ಕೃಷ್ಣ ಬಂದಿದ್ದನ್ಕೊಡು. ನಿನ್ ಮಗ ನಿಂತರನೇ ಇದ್ದಾನೆ. ಈಗ ಈ ಅಜ್ಜಿ ಮುದ್ದು ಮೊಮ್ಮಗನ್ಗೆ ಬಾಯಿ ಸಿಹಿ ಮಾಡ್ಲ. ಮಂಜರಿ ಕೊಟ್ಟು ಉಂಗ್ರ. ಏನದು? ಬಂಗಾರದ ಬಳೆಗಳು ನಿನ್ನ ಹತ್ರ ಹೇಗೆ ಬಂತು? ಬಾನಿ ಕೊಟ್ಟಿದ್ದು ಅಬೆ. ಒಳ್ಳೆ ಕೆಲಸ ಮಾಡಿದೆ ಬಾನಿ. ಬಂಗಾರದಂತ ವಾರಸ್ದಾರ ಕೊಟ್ಟಿದ್ಯಾ. ಇನ್ನು ಈ ಬಂಗಾರದ ಬಳೆ ಎಲ್ಲ ಯಾವ ಲೆಕ್ಕ? ನಿನ್ನ ಬಂಗಾರದ ಸುಪ್ಪತ್ತಿಗೆ ಮೇಲೆ ಕೂರಿಸ್ತೀನಿ. ನಮ್ಗೀಗ ಒಳ್ಳೆ ಕಾಲ ಬಂದಿದೆ. ಅಬೆ, ಮಗುನ ಈಗಲೇ ಹೊರಗಡೆ ತಗೊಂಡೋಗ್ಬಾರ್ದಲ್ವಾ?
ನನಗೆಲ್ಲ ಗೊತ್ತಿದೆ. ನನಗೇನು ಹೇಳಕ್ ಬರಬೇಡ. ಅಬೇ, ಮಗುನ ಮೇಲ್ ಕರ್ಕೊಂಡು ಹೋಗೋದು ಅಷ್ಟು ಸರಿ ಇಲ್ಲ. ತುಂಬಾ ಅತಿ ಆಡ್ಬೇಡ್ವೆ. ನನಗೆ ಗೊತ್ತು, ಇವನು ನನ್ನ ಮೊಮ್ಮಗ. ಇವನು ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ. ಇನ್ಮೇಲೆ ಇವನೇ ನಿಮ್ ಯಜಮಾನ. ಯಜಮಾನ್ರಿಗೆ ಯಜಮಾನ್ರಿಗೆ ಎಲ್ಲರೂ ಕೇಳಿ, ವಾರಸ್ದಾರ ಬಂದಾಯ್ತು. ಈ ಸಿಂಹ ವಂಶದ ವಾರಸ್ದಾರ ಬಂದಾಯ್ತು. ನಿಮ್ಮೆಲ್ಲರ ಪ್ರೀತಿಯ ಯಜಮಾನ ಧರ್ಮಸಿಂಹನ ಮಗ ಬಂದಾಯ್ತು. ನನ್ನ ವಂಶೋದ್ಧಾರಕ ಬಂದಾಯ್ತು. ವಾರಸ್ದಾರನಿಗೆ 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 ಏಯ್ ನಿಂತ್ಕೋ. ನಿಂಗ್ಯಾರೇ ಪೂಜೆ ಮಾಡು ಅಂದವರು? ಅದು ಮುಹೂರ್ತ ಆಗೋಗ್ತಿದೆ ಅಲ್ಲ ಅಂತ. ಅದಕ್ಕೆ ಈ ಸಲ ಫಸಲು ತುಂಬಾ ಕಮ್ಮಿ ಬಂತಲ್ವಾ, ತುಂಬಾ ಅಲಂಕಾರ ಮಾಡ್ತಾ ಕೂತ್ರೆ ತಡ ಆಗತ್ತೆ ಅಂತ ಹೇಳಿ ಬೇಗ ಪೂಜೆ ಮುಗಿಸೋಣ ಅಂತ. ಏ ದಡ್ಡಿ, ನಿನ್ನಂತವ್ರು ಪೂಜೆ ಮಾಡಿದ್ರೆ ಇನ್ನೇನೆ ಆಗುತ್ತೆ? ಈ ಪೂಜೆನ ಗಂಡ್ ಹೆತ್ತವ್ರು ಮಾಡ್ಬೇಕು, ನಿನ್ನಂತ ಹೆಣ್ಣೆತ್ತವ್ರಲ್ಲ. ಹಾಗ್ ನೋಡೋದಾದ್ರೆ ಈ ಪೂಜೆನ ನಾನೇ ಮಾಡ್ಬೇಕು. ಯಾಕೆ ಹೇಳು? 3 ಗಂಡ್ ಹೆತ್ತವಳು ನಾನು. ಸರಿ, ಎತ್ತಿದ್ದೀನಿ ಅಂತ ಜಂಬ ಅವಳಿಗೆ. ಜಂಬ ಎಲ್ಲ ನಮ್ಮ ಮುಂದೆ ಅಷ್ಟೇ. ಅವ್ರ ಗಂಡ ಅವಳನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಿದ್ದಾನೆ. ಇಲ್ಲಿ ಬಂದು ಮೆರಿತಾಳೆ. ನೋಡಿದ್ರ, ಹೆಂಗಸರು ಮಾತು ಅಂದ್ರೆ ಹೀಗೆ, ತಲೆ ಇರಲ್ಲ ಬುಡ ಇರಲ್ಲ, ಬಾಯಿಗೆ ಬಂದಾಗ. ನೀನು ಮುಚ್ಚಿಟ್ಟಿರೋ ಸತ್ಯನ ಜಗತ್ತಿಗೆ ಬಿಚ್ಚಿ ತೋರ್ಸಕ್ಕೆ ನಾ ಬಂದಿರೋದು. ಯಾರು ತಡೆಯಕ್ಕಾಗಲ್ಲ, ನಿನ್ನ ದೇವರು ಕೂಡ. ನಿಂತ್ಕೋ. ಭವಾನಿ ಹೇಳ್ತಿದ್ದಾಳೆ, ನೀನ ಹೊಸಲ್ ದಾಟ್ ಹೋದ್ರೆ ನನ್ನ ಅತ್ತೆ ಅವಳು 2 ಮಗನನ್ನು ಕಳ್ಕೊತಾಳೆ.